ನಮಸ್ಕಾರಗಳು. ಟುಡೇ ಮ್ಯಾಚು ಡಬಲ್ ಹೆಡರು, ಎರಡು ಮ್ಯಾಚ್ ಇದೆ. ಆದರೆ ನೈಟ್ ಮ್ಯಾಚು MI ವರ್ಸಸ್ RCB ಇವತ್ತು ರೈವಲ್ರಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೋದ ಮ್ಯಾಚ್ RCB ರಾಜಸ್ಥಾನ್ ವಿರುದ್ಧ ಹೀನಾಗಿ ಸೋತಿರ್ಬೋದು, ಆದರೆ ಈ ಮ್ಯಾಚ್ ಪಕ್ಕ ವಿನ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ RCBಯಲ್ಲಿ ಮೇನ್ ಚೇಂಜಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು MI ಅಷ್ಟು ಸ್ಟ್ರಾಂಗ್ ಇಲ್ಲ. ಬರೋ ಎರಡು ಮ್ಯಾಚ್ ಕೂಡ ಸೋತ್ ಬರ್ತಾ ಇದೆ MI. ಆದ ಕಾರಣ RCB ಗೆಲ್ಬೋದು. ಫಸ್ಟ್ ಮ್ಯಾಚು ಲಕ್ನೋ ವರ್ಸಸ್ GT ಆಯ್ತಂದರೆ ಸೆಕೆಂಡ್ ಮ್ಯಾಚು MI ವರ್ಸಸ್ RCB. ಲಕ್ನೋ ವರ್ಸಸ್ GT ಎರಡು ಮ್ಯಾಚು ಅವರು ಲಕ್ನೋ ಆಡಿದ ಮ್ಯಾಚು ಕ್ಲೋಸ್ ವಿನ್ ಆಗಿ ಬಂದಿದ್ದಾರೆ. ಮುಕುಲ್ ಚೌಧರಿ ಫಿನಿಶ್ ಮಾಡಿದ್ದು ನೀವು ನೋಡಿರ್ಬೋದು. ಗುಜರಾತ್ ಜೈಂಟ್ಸ್ನಲ್ಲಿ ಲಾಸ್ಟ್ಗೆ ಬಟ್ಲರ್ ವಿಕೆಟ್ ಹೊಡೆದು ರನ್ಔಟ್ ಮಾಡಿದ್ರಲ್ಲ, ಡೇವಿಡ್ ಮಿಲ್ಲರ್ ಕಾಮಿಯೋ ಲಾಸ್ಟ್ ಬಾಲಲ್ಲಿ ರನ್ ಹೊಡೆದ್ರೆ ಗೆಲ್ಬೋದಿತ್ತು ಡೆಲ್ಲಿ. ಆದರೂ ಹೋಗಲಿ ಬಿಡು, ಮ್ಯಾಚು ಏನೋ ಆಯಿತು. ಈಗ ಫಸ್ಟ್ ಮ್ಯಾಚಿಗೆ ಬರೋಣ, ಲಕ್ನೋ ವರ್ಸಸ್ GT. ಈ ಮ್ಯಾಚ್ ಇರೋದು ಲಕ್ನೋನಲ್ಲಿ ಎಕ್ನಾ ಸ್ಟೇಡಿಯಮ್ಮು. ಪಿಚ್ಚು ಸ್ವಲ್ಪ ಬ್ಲ್ಯಾಕ್ ಸಾಯಿಲ್ ಇದೆ. ಬ್ಯಾಟಿಂಗ್ ಆರ್ಡ್ರಿಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಸ್ಪಿನ್ ಆರ್ಡ್ರಿಗೆ ಫುಲ್ಲು ಮಸ್ತಾಗಿರುತ್ತೆ. ಅದಕ್ಕೆ ನೋಡೋಣ. ಇದು ಸ್ಟೇಡಿಯಂನಲ್ಲಿ ಜಾಸ್ತಿ ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ದೆ ಸ್ವಲ್ಪ ಜಾಸ್ತಿ ವಿನ್ ಆಗಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದ್ದು ಜಾಸ್ತಿ ವಿನ್ ಆಗಿಲ್ಲ, ಆದರೂ ಮಿನಿಮಮ್ ವಿನ್ ಆಗಿರ್ಬೋದು. ಎಷ್ಟಂದರೆ ಒಂದು 59 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿ ವಿನ್ ಆಗಿದ್ದಾರೆ. 62 ಮ್ಯಾಚು ಸೆಕೆಂಡ್ ಬ್ಯಾಟಿಂಗ್ ಆಡಿ ವಿನ್ ಆಗಿದ್ದಾರೆ. ಏನಿದೆ, ಚೆನ್ನಾಗಿದೆ. ನೋಡೋಣ ಪಿಚ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ. ಎರಡು ಪ್ಲೇಯಿಂಗ್ 11ಅಲ್ಲಿ ಚೇಂಜಸ್ ಏನಿಲ್ಲ. ಈ ಕಡೆಯಿಂದ LSG ನೋಡಿದರೆ ಆಯುಷ್ ಬಡೋನಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ನೆಕ್ಸ್ಟ್ GT ಕಡೆಯಿಂದ ನೋಡಿದರೆ ಶಾರುಖ್ ಖಾನು ಇಲ್ಲ ಬೇರೆ ಯಾರಾದರೂ ಇಂಪ್ಯಾಕ್ಟಾಗಿ ತರ್ಬೋದು. ಪ್ರಸಿದ್ಧ ಕೃಷ್ಣ, ಮೇನಾಗಿ ಪ್ರಸಿದ್ಧ ಕೃಷ್ಣ ಬರ್ತಾರೆ GTಯಿಂದ. ಎರಡು ಟೀಮು ಸ್ಟ್ರಾಂಗ್ ಆಗಿದೆ, ಎರಡು ಟೀಮು ವಿನ್ ಆಗಿ ಬರ್ತಿದೆ. ಈ ಟೀಮ್ ಈಗ ಗುಜರಾತ್ ಏನಾದರೂ ಗೆತ್ತಂದರೆ ಡೈರೆಕ್ಟ್ 5th ಪ್ಲೇಸ್ನಲ್ಲಿ ಹೋಗ್ಬೋದು. ಲಕ್ನೋ ಏನಾದರೂ ಗೆತ್ತಂದರೆ 3rd ಪ್ಲೇಸಿಗೆ ಹೋಗ್ಬೋದು. ಹೇಳೋಕ್ಕಾಗಲ್ಲ, RCBನ ಬೀಟ್ ಮಾಡ್ಬೋದು ಬೆಸ್ಟ್ ರನ್ ರೇಟ್ ಇಟ್ಕೊಂಡು ಇದು ಮಾಡಿದರೆ. ಈಗ ಟಾಸ್ ಮೇನ್ ಆಗುತ್ತೆ ಅನ್ನೋದಕ್ಕಿಂತ ಇದು ಮಾರ್ನಿಂಗ್ ಮ್ಯಾಚ್ ಆಗಿರೋದ್ರಿಂದ, ಈವ್ನಿಂಗ್ ಮ್ಯಾಚ್ ಆಗಿರೋದ್ರಿಂದ ನೋಡಬೇಕು ಏನೇನಾಗುತ್ತೆ ಅಂತ. ಆದರೂ ಅಷ್ಟು ಪ್ರಭಾವ ಬೀರಲ್ಲ ಡ್ಯೂ ಫ್ಯಾಕ್ಟ್ರ್ ಅಂದ್ಕೊಳ್ತೀನಿ. ಯಾಕಂದರೆ ಬಿಸಿಲು ಜಾಸ್ತಿ ಇದೆ, ಅಲ್ಲೇನೋ ಡ್ಯೂ ಫ್ಯಾಕ್ಟ್ರ್ ಬರೋತ್ತ ಏನೋ ಇದೆಯಲ್ಲ, ಆಡ್ಬೋದು. ಆದರೆ ಅಷ್ಟು ಸ್ಕೋರ್ ಬರೋಲ್ಲ, ಆದರೂ ಡಿಫೆಂಡ್ ಮಾಡ್ಬೋದು. ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂತಾರ, ಬೌಲಿಂಗ್ ತೊಗೊಂತಾರ, ಫುಲ್ ಕನ್ಫ್ಯೂಷನ್ ಇದೆ. ನೋಡೋಣ. ಈಗ ನೆಕ್ಸ್ಟು ನೋಡೋದಾತಂದರೆ ಪ್ಲೇಯಿಂಗ್ 11 ಅಂತೂ ನೋಡೋದ್ರಲ್ಲಿ ಏನಿಲ್ಲ. ಬೆಸ್ಟ್ ಈ ಕಡೆ ಲಕ್ನೋಯಿಂದ ನೋಡ್ತಾಯಿದ್ರೆ ಮಿಚ್ ಮಾರ್ಷ್, ಮಾರ್ಕ್ರಮ್, ರಿಷಬ್ ಪಂತ್, ಆಯುಷ್ ಬಡೋನಿ ಚೆನ್ನಾಗಿದೆ. ಮುಕುಲ್ ಚೌಧರಿ ಇವರು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಮುಕುಲ್ ಚೌಧರಿಗೆ ಗೊತ್ತಿದೆ ಲಾಸ್ಟ್ ಮ್ಯಾಚ್ನಲ್ಲಿ ಹೇಗೆ ಆಡಿದರು ಅಂತಂದು. ಮತ್ತು ಈಗ ಮೇನಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಗುರು ಲಕ್ನೋದಲ್ಲಿ ಮೇನಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು ಅಂದರೆ ಮುಂದೆ ಚೆನ್ನಾಗಿ ಬರುತ್ತೆ. ಈ ಕಡೆ GT ನೋಡ್ತಾ ಅಂದರೆ ಬಟ್ಲರು ಚೆನ್ನಾಗಿ ಫಾರ್ಮ್ನಲ್ಲಿ ಬಂದಿದ್ದಾರೆ. ಗಿಲ್ಲು ಕೂಡ ಹಾಗೆ. ಸಾಯಿ ಸುದರ್ಶನ್ ಒಬ್ಬರು ಫಾರ್ಮ್ನಲ್ಲಿ ಬಂದರೆ ಮಸ್ತಾಗುತ್ತೆ ಟೀಮು. ಬೌಲಿಂಗ್ನಲ್ಲಿ ರಶೀದ್ ಖಾನ್ ವಿಕೆಟ್ ತೆಗಿತಿದ್ದಾರೆ. ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಮಾಡ್ತಿದ್ದಾರೆ. ಸಿರಾಜು, ಆಕಾಶ್ ಶರ್ಮಾ ಒಂದು ಮ್ಯಾಚ್ ಚೆನ್ನಾಗಿ ಮಾಡಿದ್ದಾರೆ, ಒಂದು ಮ್ಯಾಚ್ ಲೆಸ್ ಮಾಡ್ತಿದ್ದಾರೆ. ನೋಡೋಣ ಏನು ಮಾಡ್ತಾರೋ ಅಂತ ಈ ಮ್ಯಾಚ್ನಲ್ಲಿ. ಅಷ್ಟು ಆಕಾಶ್ ಶರ್ಮಾ ಇದಿಷ್ಟು ಎರಡು ಮ್ಯಾಚಿಂದು ಪ್ಲೇಯಿಂಗ್ 11 ಅಂತ ಹೇಳಿದ್ರು ಬ್ಯಾಟಿಂಗ್ ಸ್ಟ್ರಾಂಗ್, ಬೌಲಿಂಗ್ ಸ್ಟ್ರಾಂಗ್ ಅಂತಂದರೆ ಎರಡೂ ಟೀಮು ಸೇಮ್ ಇದೆ. ಹೇಳೋಕ್ಕಾಗಲ್ಲ ಎರಡು ಟೀಮ್ನಲ್ಲಿ ಯಾರು ಗೆಲ್ಬೋದು ಅಂತಂದು. ಇದು ಮ್ಯಾಚು ಲಾಸ್ಟ್ ಓವರ್ ಮಟ್ಟ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ಸ್ಕೋರು 180 ಅಬೋವ್ ಹೋಗೋಲ್ಲ ಅಂತ ಅಂದ್ಕೊಳ್ತೀನಿ, ಯಾಕಂದರೆ 200+ ಸ್ಕೋರ್ ಆಗೋಲ್ಲ. ನೋಡೋಣ. ಇದು ಮ್ಯಾಚು ಇರೋದು ಎಕ್ನಾ ಸ್ಟೇಡಿಯಮಲ್ಲಲ್ವಾ, ಸ್ವಲ್ಪ ಸ್ಪಿನ್ನಿಗೆ ಬೆಸ್ಟ್ ಇರುತ್ತೆ. ಸ್ಪಿನ್ನರ್ಸ್ ಬೆಸ್ಟ್ ಆಪ್ಷನು ಸ್ಪಿನ್ನರ್ಸಿಗೆ. ನೋಡೋಣ. ಮತ್ತು ಈಗ ನೆಕ್ಸ್ಟ್ ಮ್ಯಾಚಿಗೆ ಬರೋಣ, ನೈಟ್ ಮ್ಯಾಚಿಗೆ. RCB ಮತ್ತು MI ಟೋಟಲಿ 21 ಮ್ಯಾಚು MI ಗೆದ್ದಿದ್ರೆ RCB ವಿರುದ್ಧ 11 ಮ್ಯಾಚು RCB ಗೆದ್ದಿದೆ. ಆದರೂ ಡಿಫ್ರೆನ್ಸ್ ಇದೆ, ಬಿಗ್ ಡಿಫ್ರೆನ್ಸ್ ಇದೆ. ಆದರೆ ಹೋದ ಮ್ಯಾಚೆಲ್ಲ ನೋಡ್ತು ಅಂತಂದರೆ RCBನೇ ವಿನ್ ಆಗಿರೋದು ಫಿಕ್ಸ್. ಇವತ್ತು ಕೂಡ RCB ವಿನ್ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೇಯಿಂಗ್ 11ಅಲ್ಲಿ ಏನು ಚೇಂಜ್ ಇಲ್ಲ, ಆದರೆ RCBಯಲ್ಲಿ ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಭಿನಂದನ್ ಸಿಂಗ್ ಫಾರ್ಮ್ ಕಳ್ಕೊಂಡಿದ್ದಾರೆ. ನೋಡೋಣ. ಅವ್ರ ಬದಲು ನನಗೆ ಮಂಗೇಶ್ ಯಾದವ್ನಾದರೂ ತರಬೇಕು ಅಂತ ಅಂದ್ಕೊಳ್ತೀನಿ. ಇಲ್ಲ ಫಿಲಿಪ್ ಸಾಲ್ಟ್ ತೆಗೆದು ಜಾಕೋಬ್ ಬೇತಲ್ನಾದ್ರು ಆಡಿಸ್ಬೇಕು ಅಂತ ಅಂದ್ಕೊಳ್ತೀನಿ. ಇವೆರಡು ಚೇಂಜಸ್ ಮಾಡಲೇಬೇಕು RCB. ಮಾಡಲಿಲ್ಲ ಅಂದರೆ ಮತ್ತು ವೀಕ್ ಆಗುತ್ತೆ ಅಂತ ಅನ್ನೋದಕ್ಕೇನು
ಚೆನ್ನಾಗಾಗುತ್ತೆ. ಬ್ಯಾಟಿಂಗ್ ಆಯಿತು, ಬೌಲಿಂಗ್ ಆಯಿತು, ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಸುರೇಶ್ ಶರ್ಮಾ ಹೋದ ಮ್ಯಾಚ್ ಇಲ್ಲಾರ್ದ ನೀವು ನೋಡಿದ್ರಲ್ಲ ಹೇಗಾಯಿತು ಅಂತಂದು. ಅದಕ್ಕೆ ಮತ್ತು ನೆಕ್ಸ್ಟ್ MIಯಲ್ಲಿ ಸೇಮ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಅವರಿಗೆ, ರಿಯಾನ್ ರಿಕಲ್ಟನ್ನು, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ಈ ಕಡೆಯಿಂದ ನೋಡಿದ್ರೆ ಟ್ರೆಂಟ್ ಬೋಲ್ಟು, ಬುಮ್ರಾ, ಶಾರ್ದುಲ್ ಠಾಕೂರು, ಚೆನ್ನಾಗಿ ಮಯಾಂಕ್ ಮಾರ್ಕಂಡೆ ಚೆನ್ನಾಗಿದೆ ಇವ್ರದ್ದು ಪ್ಲೇಯಿಂಗ್ ಲೆವೆನು. ನಮ್ಮದು ಇವ್ರದ್ದು ಕಂಪ್ಯಾರಿಸನ್ ನೋಡ್ತಂದರೆ ಆದರೂ ನಮ್ಮದು ಇವ್ರಕ್ಕಿಂತ ಸ್ವಲ್ಪ ಬಲಿಷ್ಠವಾಗಿದೆ ಅಂದ್ಕೊಳ್ತೀನಿ. ಈ ಮ್ಯಾಚ್ ಇರೋದು ವಾಂಖೇಡೆ ಸ್ಟೇಡಿಯಂನಲ್ಲಿ. ಇದು ಗೊತ್ತಿದೆಯಲ್ಲ, ಸೇಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಥರ. ಆದರೂ ಈ ಮ್ಯಾಚು ಯಾರು ಟಾಸ್ ಗೆಲ್ತಾರೋ ಅವರಿಗೆ 50% ಮ್ಯಾಚ್ ಗೆಲ್ತಾರೆ ಅಂತ ಅಂದ್ಕೊಳ್ತೀನಿ. ಟಾಸ್ ನಮ್ಮ RCB ಆಯಿತು ಅಂದರೆ ಫಿಕ್ಸ್ RCB ಇದೆ. MI ಆಯಿತು ಅಂದರೆ RCB 200+, 230+ ಏನಾದರೂ ಸ್ಕೋರ್ ಮಾಡಿದರೆ ಫಿಕ್ಸ್ RCB ಇದೆ. ಯಾಕಂದರೆ 220 ಮಾಡಿದರೂ ಇಲ್ಲಿ ಡಿಫೆಂಡ್ ಮಾಡೋ ಚಾನ್ಸ್ ಇದೆ. ಅದಕ್ಕೆ RCB ಏನೋ ಚೇಂಜಸ್ ಆಗೋದಿಲ್ಲ. ಆದರೂ ನಾನು ಹೇಳಿದ್ನಲ್ಲ, ಅಭಿನಂದನ್ ಸಿಂಗ್ ಬದಲು ಮಂಗೇಶ್ ಯಾದವ್ ಮತ್ತು ಫಿಲಿಪ್ ಸಾಲ್ಟ್ ಬದಲು ಜೋಕೋಬ್ ಬೆಥಲ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ RCB. ನನಗೆ ಈ ಮ್ಯಾಚ್ನಲ್ಲಿ ಹೈ ಸ್ಕೋರು ಆಗೋದಂತ ಅಂದ್ಕೊಳ್ತೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ 2 ಮ್ಯಾಚ್ ವಿನ್ನರು, ಫಸ್ಟ್ ಮ್ಯಾಚ್ ವಿನ್ನರು GT ಅಂತ ಅನಿಸಿದ್ರೆ ನೆಕ್ಸ್ಟ್ ಮ್ಯಾಚು RCB ನನ್ನ ಪ್ರಿಡಿಕ್ಷನು. ಮತ್ತು ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ಬಾಯ್.